ಇದೇ ಪದ ನಾನು ಪ್ರಾರಂಭದಲ್ಲಿ ಬಳಸಿದೆ. ಷಡ್ಯಂತ್ರ ಅಂತಕ್ಕಂಥ ಪದ ಯಾವ JDSನವರಾಗಲಿ BJPಯವರಾಗಲಿ ವಿಧಾನಸೌಧದ ಕಲಾಪದಲ್ಲಿ ಬಳಸ್ತಕ್ಕಂಥದ್ದಲ್ಲ. ಷಡ್ಯಂತ್ರ ಅಂತಕ್ಕಂಥ ಪದ ಧರ್ಮಸ್ಥಳದ ವಿಚಾರದಲ್ಲಿ ಬಳಸಿದಂಥದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು. ನೀವೆಲ್ಲರೂ ಕೂಡ ನೋಡಿದ್ದೀರಿ. ಅಂದರೆ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಉಪಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಬಹುಶಃ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ನನಗೆ ರಾತ್ರಿ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ. ನಾಳೆಯ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದಾರೆ. ಕೆಲವೊಂದಷ್ಟು ರಿಲಯಬಲ್ ಸೋರ್ಸ್ಗಳಿಂದ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದಷ್ಟು ಇನ್ಫಾರ್ಮೇಷನ್ಗಳು, ಮಾಹಿತಿಗಳು ಸಂಪೂರ್ಣವಾಗಿ ಸಂಗ್ರಹ ಮಾಡಿದ್ದಾರೆ. ಅವರ ಕಡೆಯಿಂದ ಈ ಒಂದು ಪ್ರಕರಣದಲ್ಲಿ ಯಾವ ಯಾವ ವ್ಯಕ್ತಿಗಳು ಮಾನ್ಯ ಮುಖ್ಯಮಂತ್ರಿಗಳ ಆಪ್ತಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳು ಅವರು ಯಾವ್ಯಾವ ರೀತಿ ಮುಖ್ಯಮಂತ್ರಿಗಳಿಗೆ ಈ ಧರ್ಮಸ್ಥಳದ ಈ ತನಿಖೆ SIT ರಚನೆ ಮಾಡ್ತಕ್ಕಂಥದ್ರಲ್ಲಿ ಅವರ ಪಾತ್ರಗಳು ಏನಿದೆ ಅಂತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ಕುಮಾರಣ್ಣ ಅವರೇ ನಾಳೆಯ ದಿನ ಪ್ರಸ್ತಾವನೆಯನ್ನು ಇಡೀ ರಾಜ್ಯದ ಜನತೆ ಮುಂದೆ ಇಡ್ತಾರೆ. ಯಾರಣ್ಣ? ನೂರಕ್ಕೆ ನೂರರಷ್ಟು ನಮಗೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಮೆರಿತೇವೆ. ಖಂಡಿತವಾಗ್ಲೂ ಈಗಾಗಲೇ ನಿನ್ನೆ ಸನ್ಮಾನ್ಯ ಕುಮಾರಣ್ಣ ಅವರು ನನಗೆ ಮಾತನಾಡಬೇಕಾದ್ರೆ ಹೇಳಿದ್ದಾರೆ, ಗೃಹ ಸಚಿವರ ಹತ್ರನೂ ಕೂಡ ಸಮಯವನ್ನು ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ. ಇದರ ಪ್ರಕರಣದ ಬಗ್ಗೆ ಇವತ್ತು ಏನು NIA ತನಿಖಾ ಏಜೆನ್ಸಿಗೆ ಇವತ್ತು ನಾವು ಕೊಡಬೇಕಾಗ್ತದೆ. ಇದ್ರ ಬಗ್ಗೆ ಕೂತ್ಕೊಂಡು ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವರು ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡ್ತಾರೆ. SIT ರಚನೆ ಮಾಡಿದ್ರಿಂದ ಎಳ್ಳಷ್ಟು ಕೂಡ ಸತ್ಯ ಇಲ್ಲಿವರೆಗೂ ಹೊರಗೆ ಬರಲಿಕ್ಕಾಗಿಲ್ಲ. ಅದರ ಬದಲಾಗಿ ಧರ್ಮಸ್ಥಳಕ್ಕೆ ಅಪಮಾನ ಆಗಿದೆ ಅನ್ನೋದು ಒಂದು ಹೊರತುಪಡಿಸಿದ್ರೆ ಎಳ್ಳಷ್ಟು ಕೂಡ ಸತ್ಯ SIT ರಚನೆ ಮಾಡಿ ಇದನ್ನು ಹೊರಗಡೆ ತಗೊಂಡು ಬರಲಿಕ್ಕೆ ಇಲ್ಲಿವರೆಗೂ ಆಗಿಲ್ಲ. ನಾನು ಪ್ರಾರಂಭದಲ್ಲಿ ಹೇಳದ್ನಲ್ಲಣ್ಣ, ಇದು ರಾಜಕಾರಣ ಮಾಡ್ತಕ್ಕಂಥ ವಿಚಾರ ಅಲ್ಲ. ಬೇರೆ ಏನಾದ್ರಿ ಅಣ್ಣ? ಈಗ ಚಿನ್ನಯ್ಯನವರು ಅವ್ರು ಯಾರೋ ಮಾಸ್ಕ್ ಮ್ಯಾನ್ ಅಂತ ತಾವುಗಳೇನು ಹೆಸರು ಕೊಟ್ರಿ, ಅವ್ರು ಬಂದು ಅದೆಂಥದೋ ಒಂದು ಬುರುಡೆ ತಗೊಂಬಂದು ಇಟ್ಟಾಗ ಪ್ರಾಥಮಿಕವಾಗಿ ತನಿಖೆ ಮಾಡಬೇಕಾದಂಥದ್ದು ಚಿನ್ನಯ್ಯನವ್ರನ್ನ. ಅವ್ರು ಏನು, ಅವ್ರ ಹಿನ್ನೆಲೆ ಏನು, ಅವ್ರ ಉದ್ದೇಶ ಏನು, ಅವ್ರು ಎಲ್ಲಿಂದ ಬಂದರು, ಆ ಬುರುಡೆ ಎಲ್ಲಿಂದ ಬಂತು ಅಂತಕ್ಕಂಥ ಪ್ರಾಥಮಿಕ ತನಿಖೆ ಚಿನ್ನಯ್ಯ ಅವ್ರನ್ನ ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ. ಅದನ್ನೆಲ್ಲ ಬಿಟ್ಟು ಬೇರೆ ಇನ್ನೆಲ್ಲ ಏನೇನು ಮಾಡಬಾರ್ದಾಗಿತ್ತು ಅದೆಲ್ಲ ಮಾಡಿದ್ರಷ್ಟೆ. ಏನಣ್ಣ? ಇಲ್ಲ, ಯಾರು ಚರ್ಚೆ ಇಲ್ಲಿ ನಮ್ಮ ಅತ್ಯಂತ ಹಿರಿಯ ನಾಯಕರು, ಜಿಲ್ಲೆಯ ನಾಯಕರು ಕುಮಾರಸ್ವಾಮಣ್ಣ ಅವರು ಎಲ್ಲಾದರೂ ಉಂಟ. ರೇವಣ್ಣ ಸಾಹೇಬರು ಈಗಾಗಲೇ ಅವರ ಉಪಸ್ಥಿತಿಯಲ್ಲಿ, ರೇವಣ್ಣ ಸಾಹೇಬರ ಉಪಸ್ಥಿತಿಯಲ್ಲಿ ಜಿಲ್ಲೆ ನಾಯಕರುಗಳು ಕುಮಾರಸ್ವಾಮಣ್ಣ ಅವರು ಹೇಳ್ದಂಗೆ ಅವರ ಗೈಡೆನ್ಸ್ ಮೇಲೇ ಕಳೆದ 2 ದಿನದಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮುಖಂಡತ್ವದಲ್ಲೇ, ನಾಯಕತ್ವದಲ್ಲೇ ಮೀಟಿಂಗನ್ನು ಮಾಡಿದ್ದೇವೆ.